ಜೊಯ್ಡಾ ತಾಲೂಕಿನ ಅನ್ಮೋಡದಲ್ಲಿ ಬಸ್ಸಿನಲ್ಲಿಟ್ಟಿದ್ದ ಹಣವಿದ್ದ ಬ್ಯಾಗ್ ನಾಪತ್ತೆ. ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಗೋವಾಕ್ಕೆ ಹೋಗಿ ಹಿಂದಿರುಗಿ ಬರುತ್ತಿದ್ದಾಗ ಬಸ್ಸಿನ ಸೀಟಿನಲ್ಲಿಟ್ಟಿದ್ದ ಹಣವಿದ್ದ ಬ್ಯಾಗೊಂದು ನಾಪತ್ತೆಯಾಗಿರುವ ಘಟನೆ ಜೊಯ್ಡಾ ತಾಲೂಕಿನ ಅನ್ಮೋಡ ಅಬಕಾರಿ ತನಿಖಾ ಠಾಣೆಯ ಹತ್ತಿರ ನಡೆದಿರುವುದರ ಬಗ್ಗೆ ಗುರುವಾರ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಧಾರವಾಡ ತಾಲೂಕಿನ ಕೆಳಗೇರಿ ನಿವಾಸಿ ಬಸನಗೌಡ ಫಕೀರಗೌಡ ಸಿದ್ದಾಪುರ ಎಂಬವರೇ 1,20,000 ರೂಪಾಯಿ ಹಣವನ್ನು ಕಳೆದುಕೊಂಡ ದುರ್ದೈವಿಯಾಗಿದ್ದಾರೆ. ಇವರು ಗೆಳೆಯನ ಜೊತೆ ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿಸಲೆಂದು ಗೋವಾಕ್ಕೆ ಹೋಗಿ ಕಾರು ಖರೀದಿಸದೆ ಅಲ್ಲಿಂದ ಬಸ್ ಮೂಲಕ ಬರುತ್ತಿದ್ದಾಗ ಅನ್ಮೋಡ ಅಬಕಾರಿ ತನಿಖಾ ಠಾಣೆಯ ಹತ್ತಿರ ವಾಹನವನ್ನು ಪರಿಶೀಲನೆಗಾಗಿ ನಿಲ್ಲಿಸಿದ್ದ ಸಂದರ್ಭದಲ್ಲಿ ಇವರು ತಾನು ಕುಳಿತ ಸೀಟಿನಲ್ಲಿ ಹಣದ ಚೀಲವನ್ನು ಇಟ್ಟು ಕೆಳಗಿಳಿದಿದ್ದರು. ಸ್ವಲ್ಪ ಹೊತ್ತಿನಲ್ಲಿ ಬಸ್ಸನ್ನು ಹತ್ತಿ ಸೀಟಿನ ಹತ್ತಿರ ಬಂದಾಗ ಹಣವಿದ್ದ ಚೀಲ ನಾಪತ್ತೆಯಾಗಿದೆ. ನಾಪತ್ತೆಯಾಗಿರುವ ಹಣದ ಚೀಲವನ್ನು ಹಣದ ಸಮೇತ ಪತ್ತೆ ಮಾಡಿಕೊಡುವಂತೆ ಬಸನಗೌಡ ಫಕೀರಗೌಡ ಸಿದ್ದಾಪುರ ಅವರು ರಾಮನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ.